ಚಿನ್ನು, ನಾಳೆ ಸೋಮವಾರ ಸ್ಕೂಲ್ಗೆ ಹೋಗ್ಬೇಕು. ನಾಪ್ಕ ಇದೆಯಾ ಏನೋ? ಹೋಗ್ ಯೂನಿಫಾರ್ಮ್ ಅಯನ್ ಮಾಡ್ಕೊ, ಮತ್ತೆ ಶೂ ಎಲ್ಲ ಪಾಲಿಶ್ ಮಾಡ್ಕೊ ಹೋಗು. ಯೂನಿಫಾರ್ಮ್ ಬೇರೆ ಅಯನ್ ಮಾಡ್ಕೊಬೇಕಲ್ಲ, ಅದಿಷ್ಟು ಸೋಂಬೇರಿನೇ ನೀನು. ಸ್ಕೂಲ್ಗೆ ನಾನು ನಡ್ಕೊಂಡು ಹೋಗ್ಬೇಕಾಗಿತ್ತು. ನನ್ ಸ್ಕೂಲ್ 10 ಕಿಲೋಮೀಟರ್ ದೂರ, ಕಾಡು ಒಳಗಡೆ ನಡ್ಕೊಂಡು ಹೋಗ್ಬೇಕಾಯ್ತು, ಅದು ಚಪ್ಪಲಿ ಹಾಕೊಂಡು. ಅಮ್ಮ, ನಿನ್ ಸ್ಟೋರಿನ 100 ಸತಿ ಹೇಳ್ಬಿಟ್ಟಿದ್ಯಮ್ಮ. ನಾನು ಇವಾಗ್ಲೇ ಹೋಗಿ ಅಯನ್ ಮಾಡ್ಕೊಂತೀನಿ. ಕಣ್ಕಪ್ ಹಚ್ಕೊಂತ ಇದ್ಯಾ ನೀನು? ಅದಿಷ್ಟು ಈಸಿಯಾಗಿ ಹಿಂಗ್ ತಿರ್ಗ್ಸಿ ಯೂಸ್ ಮಾಡ್ಕೊಂತೀಯ. ಆದ್ರೆ ನನ್ ಕಾಲದಲ್ಲಿ ಬಾದಾಮಿ ಬರತ್ತಲ್ಲ, ಅದು ಚೆನ್ನಾಗ್ ಸುಟ್ಟಿ ಆ ಪುಡಿಯಿಂದ ನನ್ ಕಣ್ಣಿಗೆ ಕಣ್ಕಪ್ ಇಟ್ಕೊಂತ ಇದ್ದೆ. ಆ ಕಾಲದ ಕಣ್ಕಪ್ ಅಲ್ಲ, ಬೇಗ ಸ್ಮಜ್ ಆಗ್ಬಿಡ್ತಾ ಇತ್ತು. ಮತ್ತೆ ನಿನ್ ಮುಖ ತೊಳ್ದಿದ ತಕ್ಷಣ ಒಟ್ಟಾಗ್ಬಿಡ್ತಾ ಇತ್ತು ತಾನೆ. ಆದ್ರೆ ನಾನ್ ಯೂಸ್ ಮಾಡ್ತಾ ಇರೋದು NYB ಕಾಜಲ್. ಇದು ವಾಟರ್ ಪ್ರೂಫ್ ಮತ್ತೆ ತುಂಬಾ ಅಫೋರ್ಡಬಲ್. 100 ರೂಪಾಯಿ ಒಳಗಡೆನೆ ಸಿಗತ್ತೆ. ಇದು ಇಂಟೆನ್ಸ್ ಪಿಗ್ಮೆಂಟ್ ಇನ್ ಒನ್ ಗೋ, ಮತ್ತೆ ಸ್ಮೂತ್ ಆಗಿ ಗ್ಲೈಡ್ ಆಗುತ್ತೆ, ಗೊತ್ತಾ? ಈ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತೆ ನಾನು ವಾಟರ್ ಪ್ರೂಫ್ ಇದೆಯಾ ಇಲ್ವಾ ಅಂತಾನು ಟೆಸ್ಟ್ ಮಾಡ್ದೆ. ಜನರೇಷನ್ ತುಂಬಾ ಚೇಂಜ್ ಆಗ್ಬಿಟ್ಟಿದೆ. ಇವಾಗ ಮಕ್ಳಿಂದ ಕಲಿಬೇಕಾಗಿದೆ. ಮಾಡಿ ಅಮ್ಮ, ದಿನ ಟ್ಯೂಷನ್ಗೆ ನಡ್ಕೊಂಡು ಹೋಗ್ತಾ ಇದೀನಲ್ಲ, ಕಾಲ್ ತುಂಬಾ ನೋವ್ತಿದೆ ಅಮ್ಮ. ನನಗ್ ಸೈಕಲ್ ಕೊಡ್ಸ್ತೀಯಾ? ಟ್ಯೂಷನ್ ಇರೋದು ಈ ಪಕ್ಕದ ರೋಡಲ್ಲಿ, ಅಲ್ಲಿ ನಡ್ಕೊಂಡು ಹೋಗಕ್ಕೆ ನಿಂಗ್ ಕಾಲ್ ನೋವಾ? ನಾನ್ ಓದ್ತಾ ಇರಾಗ ನಮ್ಮಪ್ಪ ನನ್ನ ಟ್ಯೂಷನ್ ಸಹ ಸೇರ್ಸಿಲ್ಲ. ಈ ದೀಪದ ಬತ್ತಿ ಇರತ್ತಲ್ಲ, ಅದ್ ಮುಂದೆ ಕುತ್ಕೊಂಡು ಓದ್ತಿದ್ದೆ. ತಿರ್ಗಾ ಶುರು ಮಾಡ್ಕೊಂಡ. ಅಮ್ಮ, ನಂಗ್ ಸೈಕಲೇ ಬೇಡಮ್ಮ, ನಾನ್ ನಡ್ಕೊಂಡೇ ಹೋಗ್ತೀನಿ.